श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं। नमस्तस्मै भगवते शङ्कराचार्यरूपिणे येन वेदान्तविद्येयम् उद्धृता वेदसागरात्। नमो नमः सद्गुरुपादुकाभ्यां सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಭಗವತ್ಪಾದ ಶ್ರೀ ಶಂಕರಾಚಾರ್ಯರವರು ಅವತರಿಸಿ ಸುಮಾರು 13 ಶತಮಾನಗಳಾಗಿವೆ, 1300 ವರ್ಷಗಳಾಗಿವೆ. ಆದರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಉಪದೇಶ ಮಾಡಿರುವ ಆತ್ಮಜ್ಞಾನ ಮಾತ್ರ ಇವತ್ತಿಗೂ ಹಚ್ಚ ಹಸಿರಾಗಿದೆ. ಶಂಕರರ ಹೆಸರು, ಶಂಕರರ ಸಂದೇಶ, ಶಂಕರರ ಭಾಷ್ಯ ಗ್ರಂಥಗಳು ಆಚಂದ್ರಾರ್ಕವಾಗಿ ಮೆರೆಯುತ್ತಿವೆ. ಇಂಥ ಭಗವತ್ಪಾದ ಶಂಕರಾಚಾರ್ಯರನ್ನು ಕುರಿತು ಸಹಸ್ರಾರು ಜನ ಯತಿಗಳು, ಮಹಾತ್ಮರು, ವಿದ್ವಾಂಸರು, ಕವಿಗಳು, ಪಂಡಿತೋತ್ತಮರು, ಮುಮುಕ್ಷುಗಳು, ಜಿಜ್ಞಾಸುಗಳು ಎಲ್ಲ ಮಾನವರು ಸ್ತೋತ್ರ ಮಾಡಿದ್ದಾರೆ. ಶಂಕರಾಚಾರ್ಯರ ಬಗ್ಗೆ ಲಕ್ಷಾಂತರ ಸ್ತುತಿಗಳಿವೆ. ಇಂದು ನಾನು ಒಂದು ಸ್ತೋತ್ರವನ್ನು ತೆಗೆದುಕೊಂಡು ತಾತ್ಪರ್ಯವನ್ನು ತಿಳಿಸಲು ಪ್ರಯತ್ನ ಮಾಡ್ತೇನೆ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯ ರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತ ವೇದ ಸಾಗರಾತ್. ಒಬ್ಬ ಮಹಾತ್ಮರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನು ಕುರಿತು ಮಾಡಿರುವಂಥ ಸುಂದರವಾದ ಶ್ಲೋಕ. ಮತ್ತೊಮ್ಮೆ ಹೇಳ್ತೇನೆ, ಬರ್ಕೊಂಡು ಗಟ್ಟಿ ಮಾಡಿಬಿಡಿ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯ ರೂಪಿಣಿ ಯೇನ ವೇದಾಂತ ವಿದ್ಯೇಯಂ ಉದ್ಧೃತ ವೇದ ಸಾಗರಾತ್. ಓಂ ಶಾಂತಿ ಶಾಂತಿ ಶಾಂತಿ. ಪದವಿ ಭಾಗವನ್ನು ಮಾಡ್ತೇನೆ. ನಮಃ ತಸ್ಮೈ ಭಗವತೆ ಶಂಕರಾಚಾರ್ಯ ರೂಪಿಣಿ ಯೇನ ವೇದಾಂತ ವಿದ್ಯಾ ಇಯಂ ಉದ್ಧೃತ ವೇದ ಸಾಗರಾತ್. ನವಪದಾತ್ಮಕ ಶ್ಲೋಕ, 9 ಪದಗಳಿಂದ ಕೂಡಿರುವ ಶ್ಲೋಕವಿದು. ವೇದ ಸಾಗರಾತ್ ಯೇನ ಇಯಂ ವೇದಾಂತ ವಿದ್ಯಾ ಉದ್ಧೃತ ತಸ್ಮೈ ಶಂಕರಾಚಾರ್ಯ ರೂಪಿಣಿ ಭಗವತೆ ನಮಃ. ಎಷ್ಟು ಚೆನ್ನಾಗಿದೆ. ಯಾವ ಭಗವತ್ಪಾದ ಶಂಕರಾಚಾರ್ಯರವರು ಭಗವಂತನ ಸ್ವರೂಪಿಗಳಾಗಿ ವೇದ ಸಾಗರದಿಂದ ಅಧ್ಯಾತ್ಮ ವಿದ್ಯೆಯನ್ನು, ವೇದಾಂತ ವಿದ್ಯೆಯನ್ನು, ಬ್ರಹ್ಮ ವಿದ್ಯೆಯನ್ನು ಮೇಲಕ್ಕೆ ಎತ್ತು ಲೋಕಾನುಗ್ರಹ ಮಾಡಿದ್ದಾರೆಯೋ ಅಂಥ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರೆಂಬ ಭಗವಂತನ ಪವಿತ್ರ ಪಾದಾರವಿಂದಗಳಿಗೆ ನಮಸ್ಕಾರಗಳು. ಶ್ರೀಮನ್ನಾರಾಯಣ ಭಗವಂತನು ಸಮುದ್ರ ಅಡಕವಾಗಿದ್ದಂಥ ಭೂಮಿಯನ್ನು, ವೇದಗಳನ್ನು ಕೂಡ ಮತ್ಸ್ಯಾವತಾರ, ಕೂರ್ಮಾವತಾರದಿಂದ ಎತ್ಕೊಂಡು ಬಂದ. ಆದರೆ ಆ ಭಗವಂತನು ವೇದಾಂತ ವಿದ್ಯೆ ಎತ್ಕೊಂಡು ಬರಲಿಲ್ಲ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯ ಎನ್ನುವ ಭಗವಂತನು ವೇದ ಸಾಗರದಿಂದ, ವೇದಗಳು ಸಾಗರ, ಅನಂತಾವೈ ವೇದ, ಋಗ್ವೇದ,
ಯಜುರ್ವೇದ, ಅದರಲ್ಲಿ ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ, ಸಾಮವೇದ, ಅಥರ್ವವೇದ, ಅನಂತವಾದ ವೇದಗಳು. ವೇದಗಳನ್ನು ನಮ್ಮಲ್ಲಿ ವೇದ ಸಾಗರ ಅಂತ ಕರಿತೇವೆ. ಅಂಥ ವೇದ ಸಾಗರದ ಒಳಗಡೆಯಲ್ಲಿ ಅಡಕವಾಗಿದ್ದ ಸುಪ್ತವಾಗಿದ್ದಂಥ ರತ್ನ ಯಾವುದು? ಆತ್ಮೈಕತ್ವ ವಿದ್ಯಾ, ಬ್ರಹ್ಮಾತ್ಮೈಕತ್ವ ವಿದ್ಯಾ, ಬ್ರಹ್ಮಜ್ಞಾನವೆಂಬ ರತ್ನ ವೇದ ಸಾಗರದ ಕೆಳಗಡೆ ಇತ್ತು. ಇದನ್ನು ಭಗವತ್ಪಾದ ಶಂಕರಾಚಾರ್ಯರು ವೇದ ಸಾಗರವನ್ನು ಪ್ರವೇಶ ಮಾಡಿ, ವೇದ ಸಾಗರವನ್ನು ಅಧ್ಯಯನ ಮಾಡಿ, ವೇದ ಸಾಗರಗಳ ತಾತ್ಪರ್ಯವನ್ನೆಲ್ಲ ತಿಳ್ಕೊಂಡು, ಓಹೋ, ವೇದಗಳ ಸಾರ ವೇದಾಂತ, ವೇದಾಂತಗಳೇ ಸಕಲ ವೇದಶಾಸ್ತ್ರ ಪುರಾಣಗಳ ಸಾರ, ವೇದಾಂತಗಳ ತಾತ್ಪರ್ಯ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮೈವೇದಂ ವಿಶ್ವಂ, ನೇಹ ನಾನಾಸ್ತಿ ಕಿಂಚನ ಈಶಾವಾಸ್ಯಮಿದಂ ಸರ್ವಂ. ಇದು ವೇದಾಂತಗಳ ಸಂದೇಶ, ಉಪನಿಷತ್ತುಗಳ ಸಂದೇಶ. ಯಾರಿಗೂ ಗೊತ್ತಿತ್ತಿಲ್ಲ. ವೇದಗಳು ಅಂತಂದರೆ ಮಂತ್ರಗಳು, ಕರ್ಮ, ಉಪಾಸನ, ಪೂಜಾ, ಜಪ, ಧ್ಯಾನ ಅಂದ್ಕೊಂಡ್ಬಿಟ್ಟಿದ್ದು. ಇವೆಲ್ಲವೂ ಕೂಡ ವೇದ ಸಾಗರದ ಮೇಲೆ ಹರಿಯುತ್ತಿರುವಂಥ ಅಲೆಗಳು ಮಾತ್ರ. ವೇದಗಳ ಮಹತ್ವ ಅರ್ಥವಾಗಬೇಕಾದ್ರೆ ಹೋಗಬೇಕು ಕೆಳಗಡೆ, ಒಂದು 5 ಕಿಲೋಮೀಟರ್ ಹೋಗಬೇಕು. ಆಗ ಸಮುದ್ರದ ಗಾಂಭೀರ್ಯ ಅರ್ಥವಾಗುತ್ತೆ. ಅದೇ ರೀತಿಯಲ್ಲಿ ಭಗವತ್ಪಾದ ಶಂಕರಾಚಾರ್ಯರವರು ನೈಷ್ಠಿಕ ಬ್ರಹ್ಮಚಾರಿಗಳಾಗಿ, ತಪೋಮೂರ್ತಿಗಳಾಗಿ, ಮಾತೃಭಕ್ತರಾಗಿ, ಸನ್ಯಾಸಿ ಪುಂಗವರಾಗಿ, ಜ್ಞಾನಿ ಪುಂಗವರಾಗಿ ವೇದ ಸಾಗರವನ್ನು ಪ್ರವೇಶ ಮಾಡಿ ಒಳಕ್ಕೋಗಿ, ಓಹೋ, ವೇದಗಳ ಸಾರ ಆತ್ಮಜ್ಞಾನ ಎಂದು ತಿಳ್ಕೊಂಡು ಅಂಥ ಆತ್ಮಜ್ಞಾನವನ್ನು ತಮ್ಮ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳ ಮುಖಾಂತರ ಇಡೀ ವಿಶ್ವಕ್ಕೆ ಅನುಗ್ರಹ ಮಾಡಿದ್ದಾರೆ. ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾತ್ ಯತಯ ಶುದ್ಧ ಸತ್ವಾಹ ಎನ್ನುವ ಮಾತಿಗೆ ಭಗವತ್ಪಾದ ಶಂಕರಾಚಾರ್ಯರವರು ಜ್ವಲಂತ ಉದಾಹರಣೆಯಾಗಿದ್ದಾರೆ. ಸತ್ಯೇನ ಲಭ್ಯಸ್ತಪಸಾ ಶೇಷ ಆತ್ಮ ಸಮ್ಯಜ್ಞಾನೇನ ಬ್ರಹ್ಮಚರ್ಯೇಣ ನಿತ್ಯಂ ಅಂತಃಶರೀರೆ ಜ್ಯೋತಿರ್ಮಯೋ ಹಿ ಶುಭ್ರಃ ಯಂ ಪಶ್ಯಂತಿ ಯತಯಃ ಕ್ಷೀಣದೋಷಾಃ ಎನ್ನುವ ಮುಂಡಕ ಮಂತ್ರಕ್ಕೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಜ್ವಲಂತ ಉದಾಹರಣೆಯಾಗಿದ್ದಾರೆ. ಹೀಗೆ ಸಕಲ ಮಾನವರಿಗೂ ಎಲ್ಲ ದುಃಖಗಳಿಗೂ ಕಾರಣವಾಗಿರುವ, ಸರ್ವಾನರ್ಥಗಳಿಗೆ ಬೀಜವಾಗಿರುವ ಅಧ್ಯಾಸವನ್ನು, ಅಜ್ಞಾನವನ್ನು ಆತ್ಮೈಕತ್ವ ವಿದ್ಯೆಯಿಂದಲೇ ಕಳ್ಕೊಳ್ಬೇಕು. ಇದನ್ನು ಉಪದೇಶ ಮಾಡುವುದೇ ಎಲ್ಲ ವೇದಾಂತಗಳ ಗುರಿ. ಅಸ್ಯಾನರ್ಥ ಹೇತೋ ಪ್ರಹಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತಾರಭ್ಯಂತೆ ಎನ್ನುವ ದಿವ್ಯ ಮಂಗಳ ಸಂದೇಶವನ್ನು ಜಗತ್ತಿಗೆ ಅನುಗ್ರಹ ಮಾಡಿರುವಂಥ ಮಹಾತ್ಮರು ಶಂಕರಾಚಾರ್ಯರು. ಶಂಕರಾಚಾರ್ಯರು ಮಾನವರಲ್ಲ, ಶಂಕರಾಚಾರ್ಯರು ಒಬ್ಬ ತಪಸ್ವಿಯಲ್ಲ, ಶಂಕರಾಚಾರ್ಯರು ಒಬ್ಬ ದೇವತೆಯೂ ಅಲ್ಲ, ಸಾಕ್ಷಾತ್ ಭಗವಂತನ ಸ್ವರೂಪ. ಶಂಕರಾಚಾರ್ಯರು ಅಂದರೂ ಬಂದೆ, ಸಾಕ್ಷಾತ್ ಪರಮೇಶ್ವರ ಅಂತಂದ್ರು ಬಂದೆ. ಅಂಥ ಭಗವತ್ಪಾದ ಶಂಕರಾಚಾರ್ಯರವರು ಜಗತ್ತಿಗೆ ಮಾಡಿರುವಂಥ ಅನುಗ್ರಹವೇನಪ್ಪ ಅಂದರೆ ವೇದ ಸಾಗರದಿಂದ ಕೆಳಗಡೆಯಿಂದ ಹೋಗಿ ವೇದಾಂತ ವಿದ್ಯೆಯನ್ನು, ಆತ್ಮೈಕತ್ವ ಜ್ಞಾನವನ್ನು ಉಪದೇಶ ಮಾಡಿದ್ದಾರೆ. ಇಂಥ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೆ ಮಾನವರಾದ ನಾವುಗಳು ಕೊಡಬಹುದಾದಂಥ ಕಾಣಿಕೆ ಏನು? ನಮಃ ನಮಸ್ತಸ್ಮೈ. ಅಂಥ ಸದ್ಗುರುಗಳಿಗೆ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪಾದಾರವಿಂದಗಳಿಗೆ ಕೃತಜ್ಞತಾಪೂರ್ವಕವಾದ, ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ನಾವುಗಳು ಶಂಕರರು ಉಪದೇಶ ಮಾಡಿರುವ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಉದ್ಧಾರವಾಗೋಣ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ.
ಓಂ ಶಾಂತಿ ಶಾಂತಿ ಶಾಂತಿ.